ಸ್ನೇಹಿತರೆ, ಕೇವಲ 3 ಸ್ಟೆಪ್ಪಲ್ಲಿ ಗಸಗಸೆ ಪಾಯಸ ರೆಡಿ. ಇದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನೋಡೋಣಂತೆ. ನಾನು ಸ್ಟೆಪ್ ನಂಬರ್ 1 ಏನು ಮಾಡಿದೆ ಗೊತ್ತಾ? ತುಪ್ಪ ತಗೊಂಡೆ, ಒಂದು ಸ್ವಲ್ಪ ಬಟ್ಲಿಗೆ ಹಾಕಿದೆ. ಸ್ಟೆಪ್ ನಂಬರ್ 2 ನಮ್ಮ ಗಸಗಸೆ ಪಾಯಸ ಇನ್ಸ್ಟೆಂಟ್ನ ತೆಗೆದೆ. ನೋಡಿ ಎಷ್ಟು ಬೇಕು ಪಾಯಸಕ್ಕೆ, ಆ ಒಂದು ಮಿಕ್ಸ್ನ ಬಗ್ಗಿಸ್ಕೊಂಡೆ. ಜಸ್ಟ್ ಒಂದು ನರಿಶ್ಮೆಂಟಿಗೋಸ್ಕರ ಹಿಂಗೆ ಮಿಕ್ಸ್ ಮಾಡಿದೆ. ಸೊ ಇವಾಗ ನಾನು ನೀರನ್ನು ಹಾಕ್ತಾ ಇದ್ದೀನಿ. ಸೊ ಮನೇಲಿ ಮಕ್ಕಳು ಇಮಿಡಿಯೇಟಾಗಿ ಸ್ವೀಟ್ ಮಾಡೋ ಮಮ್ಮಿ ಅಂದರೂ ಕೂಡ ಇನ್ಸ್ಟೆಂಟಾಗಿ ನಮ್ಮ ಒಂದು ಗಸಗಸೆ ಪಾಯಸನ ರೆಡಿ ಮಾಡ್ಬೋದು. ಈ ಪಾಯಸ ಕುಡಿಯೋದ್ರಿಂದ ಹೀಟ್ ಕೂಡ ಕಡಿಮೆ ಆಗುತ್ತೆ. ಹಾಲು ಕುಡಿಸೋ ಅಂಥ ತಾಯಂದ್ರಿಗೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ. ಮೆಚೂರ್ ಆಗಿರೋಂಥ ಹೆಣ್ಮಕ್ಳಿಗೆ ಮತ್ತು ಬಾಣಂತಿ ಹೆಣ್ಮಕ್ಳಿಗೆ ಸೊಂಟ ಕೂಡ ಬಲ ಬರುತ್ತೆ. ಸೊ 3 ಸ್ಟೆಪ್ಪಲ್ಲಿ ಗಸಗಸೆ ಪಾಯಸ ರೆಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಫಾಸ್ಟಾಗಿ ಆಯಿತು. ಸೊ ನಿಮಗೂ ಕೂಡ ಈ ಥರ ಒಂದು ಇನ್ಸ್ಟೆಂಟಾಗಿ ಬೇಕಾಗಿರೋಂಥ ಪದಾರ್ಥಗಳು ಆರೋಗ್ಯಕ್ಕೂ ಹೆಲ್ದಿಯಾಗಿರಬೇಕು, ಕೆಮಿಕಲ್ ಫ್ರೀ ಆಗೂ ಇರಬೇಕು, ನ್ಯಾಚುರಲ್ ಆಗೂ ಇರಬೇಕು ಅಂದರೆ ನಮ್ಮ ಒಂದು ಸಿರಿಮನೆ ವೆಂಚರ್ಸ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ನಮ್ಮ ವೆಬ್ಸೈಟಲ್ಲಿ ಕೂಡ ನೀವು ಆರ್ಡರ್ನ ಮಾಡ್ಕೊಳ್ಳಿ. ನೋಡಿ ಗಸಗಸೆ ಪಾಯಸ ರೆಡಿ.